ಲಾಸ್ಟ್ ಬಟ್ಟಲ್ಲಿ ಹೇಳಿದ್ನಲ್ಲ ದೇವ್ರ ಪೂಜೆ ಮಾಡ್ತಾ ಇದ್ರು ಅಂತ. ಲಾಸ್ಟಲ್ಲಿ ಬಂದು ಮನೇಲಿರೋ ದೇವ್ರ ಮನೇಲಿ ದೀಪ ಹಚ್ಬಿಟ್ಟು ಹೋದರು. ಇದು ಲಾಸ್ಟ್ ಪೂಜೆ ಆಗಿತ್ತು. ಅದಾದಮೇಲೆ ನಮಗೆ ತುಂಬ ಟೈಮ್ ಇತ್ತು ರಿಸೆಪ್ಷನ್ಗೆ. ಅದಕ್ಕೆ ನಾವು ಹಂಗೆ ಟೈಮ್ ಪಾಸ್ ಯಾಕೆ ಮಾಡೋದು ಅಂದ್ಬಿಟ್ಟು ಬ್ಯಾಕ್ ಸೈಡ್ ಮೆಹಂದಿ ಹಾಕಿರಲಿಲ್ಲ ಅಂತ ಅಂದ್ಬಿಟ್ಟು ಬ್ಯಾಕ್ ಸೈಡ್ ಮೆಹಂದಿ ಹಾಕ್ಕೊಂಡೆ. ನೆಕ್ಸ್ಟ್ ಊಟಕ್ಕೆ ರೆಡಿ ಆಗಿತ್ತು ಅಂತ ಕರೆದಿದ್ದಕ್ಕೆ ಊಟಕ್ಕೆ ಹೋದ್ವಿ. ಊಟ ತುಂಬ ಚೆನ್ನಾಗಿತ್ತು, ಎಲ್ಲ ತಿನ್ಕೊಂಡ್ವಿ. ಅದಾದಮೇಲೆ ಮಳೆ ಬರ್ತಿತ್ತು, ವಿಂಡೋದಲ್ಲಿ ಕಾಣಿಸ್ತಲ್ಲ ಅಂದ್ಬಿಟ್ಟು ಹೊರಗೆ ಬಂದು ನಿಮಗೆ ತೋರಿಸಿದೆ. ಆಮೇಲೆ ನೋಡಿದ್ರೆ ಮಕ್ಕಳೆಲ್ಲರೂ ಒಳಗೆ ಕುತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಮಳೆನ. ಅದನ್ನೇ ನೋಡಿ ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಅಂದರೆ ನಮ್ಮ ಅಕ್ಕಂದ್ರೆ ಇಬ್ಬರು ಅಕ್ಕಂದ್ರದ್ದು ಮಕ್ಕಳಿದ್ದಾರೆ, ಪ್ಲಸ್ ಪಕ್ಕದ ಮನೆ ಮಕ್ಕಳು ಎಲ್ಲರೂ ಸೇರಿಬಿಟ್ಟು ಫುಲ್ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ನೆಕ್ಸ್ಟು ತಾಳಿ ಪೋಣಿಸ್ಬೇಕಿತ್ತು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕಂದ್ರಿಬ್ಬರು ಸೇರಿ ನಮ್ಮ ಅಣ್ಣಂಗೋಸ್ಕರ ತಾಳಿ ಪೋಣಿಸ್ತಾ ಇದ್ದಾರೆ. ಇಲ್ಲಿ 5 ಜನ ಸೇರಿ 5 ಮುತ್ತೈದರು ಸೇರಿ ತಾಳಿ ಪೋಣಿಸ್ಬೇಕು ಅಂತ ಅಂದಿದ್ದಕ್ಕೆ ಇವರಿಬ್ಬರು ಪ್ಲಸ್ ಇನ್ನೊಂದು 3 ಜನ ಸೇರಿ ಮಾಡಿದ್ರು. ಈ ತಾಯಿ ನೋಡಿ ಕೊರೋನಾ ಇನ್ಸ್ಪೈರ್ಡ್ ಅನ್ನಿಸ್ತಾ ಇಲ್ವಾ? ಹಾಗೆ ನೋಡಿಕೊಂಡು ಹಂಗೆ ನೆಕ್ಸ್ಟು ಅಂಗಡಿಗೆ ಹೋಗ್ಬೇಕಿತ್ತು ಅಂದರು. ಅಂಗಡಿಗೆ ಹೋಗಿ ಬಂದ್ವಿ. ನಮ್ಮ ಅಣ್ಣ ಇಲ್ಲಿ ನೋಡ್ಕೊಂಡು ಕೂತಿದ್ದೆ ತಾಳಿ ಪೋಣಿಸೋದನ್ನ. ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮ ಊರಿಂದ ಬಂದರು. ನೆಕ್ಸ್ಟ್ ಪಾರ್ಟಲ್ಲಿ ಏನೇನಾಯ್ತು ಅಂತ ನೀವೇ